ಗುಡ್ಡಿಮಾಮ ದೇವಸ್ಥಾನ ಹತ್ರ ಒಂದು ಗೂಡಂಗಡಿ ಇತ್ತು. ಎಲ್ಲ ಇಸ್ತ್ರಿ ಮಾಡಿ ಎಷ್ಟೋ 20 ವರ್ಷದಿಂದ ಇದ್ದಾರೆ. ಪಾಪ ಬಡವರು ಇಸ್ತ್ರಿ ಮಾಡಿ ಹೊಟ್ಟೆ ಪಾಡಿಗೆ ಏನೋ ಜೀವನ ಮಾಡ್ತಾ ಇದ್ರು. ನಿನ್ನೆ ನನಗೆ ಒಂದು ಗಂಟೆ ಸುಮಾರು ಒಂದು ಫೋನ್ ಬಂತು, ಯಾರೋ ಒಂದು ಲೇಡೀಸ್ ಟೀಚರ್ ಅಂತ. ಆಮೇಲೆ ಏನಾಯಿತು ಕೇಳಿದವಾಗೆಲ್ಲ ಇಲ್ಲ ಹೀಗೆ ಒಂದು ನಿಮ್ಮದು ಗೂಡಂಗಡಿಯಲ್ಲಿ ಇಸ್ತ್ರಿ ಅಂಗಡಿಗೆ ಬೆಂಕಿ ಬಿದ್ದಿದೆ. ಹೌದು ಆಯ್ತು ಅಂತ ನಾನು ಇಟ್ಟೆ. ಆಮೇಲೆ ಇಮಿಡಿಯೇಟ್ ನನ್ನ ತಮ್ಮನಿಗೆ ನಾನು ಕರ್ಕೊಂಡು ಬಂದು ನೋಡಿದರೆ ಇಲ್ಲಿ ಬೆಂಕಿ ಭಾಳ ದೊಡ್ಡ ಉರಿತಾ ಇತ್ತು. ಆವಾಗ ನಾವು ಇಲ್ಲಿ ದೀಪಕ್ ಹನಿಹಳ್ಳಿ ಅವ್ರದ್ದು ಮನೆ ಇತ್ತು, ಅಲ್ಲಿ ನೀರಿನ ಪೈಪ್ ಇತ್ತು. ನಾನು ಅವನು ತಮ್ಮ ಸೇರಿ ಸ್ವಲ್ಪ ನೆನೆಸಿದ್ರು. ಆಲ್ರೆಡಿ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಪಾಪ ಅವರು ಫೈರ್ ಬ್ರಿಗೇಡ್ ಅವರಿಗೂ ಇನ್ಫಾರ್ಮ್ ಮಾಡಿದ್ದು. ಫೈರ್ ಬ್ರಿಗೇಡ್ ಅವರು ಬಂದು ಅಗ್ನಿಯನ್ನು ನೆನೆಸಿದ್ದಾರೆ. ಮತ್ತು ನಾನು ಹೇಳೋದಂದರೆ ಇಷ್ಟು ವರ್ಷ ಆಯಿತು ಇನ್ನೂ ಈ ಥರ ಬೆಂಕಿ ಬೀಳಲಿಲ್ಲಾಗಿತ್ತು. ಯಾಕೋ ಬಿತ್ತೋ ಗೊತ್ತಿಲ್ಲ. ಈಗ ಮಾರ್ನಿಂಗ್ ನಾವು ಪ್ರೈಮರಿ ಸ್ಕೂಲಲ್ಲಿ ಬಂದವಾಗ ಅಲ್ಲಿ CC ಕ್ಯಾಮ್ರಾ ಇತ್ತು. ಅಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಬೆಂಕಿ ಹಾಕಿದ್ದು ಅಂತ. ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ದು, ಯಾಕೆ ಅದು ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಆದ್ದರಿಂದ ಇಮ್ಮಿಡಿಯೇಟ್ ಪಾಪ ಬಡವರಿಗೆ ಎಷ್ಟೋ ಜನರು ಬಟ್ಟೆ ಇಸ್ತ್ರಿ ಕೊಟ್ಟಿರ್ತಾರೆ. ಅವರಿಗೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಇಸ್ತ್ರಿಗೆ. ಪಾಪ ಬಂದು ನಮ್ಮ ಬಟ್ಟೆಯಲ್ಲಿ ನಮ್ಮ ಬಟ್ಟೆ ಭಾಳ ಶ್ರೀಮಂತರು ಜನ, ಸಾಡಿ ಇದೆ, ಭಾಳ ಕಾಸ್ಟ್ಲಿ ಬಟ್ಟೆ ಇದೆ. ಪಾಪ ಅವರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾರು ಬೆಂಕಿ ಹಚ್ಚಿದಾರಲ್ಲ ಅವರಿಗೆ ಸೂಕ್ತ ರೀತಿಯಲ್ಲಿ ಕ್ರಮ ವಹಿಸಿ ಅವರಿಗೆ ದಂಡ ವಸೂಲಿ ಮಾಡಿ, ಪಾಪ ಯಾರ್ಯಾರ್ದು ಬಟ್ಟೆ ಹಾಳಾಗಿದೆಲ್ಲ ಎಲ್ಲ ವಸೂಲಿ ಮಾಡಿ ಕಾನೂನು ಜರುಗಿಸ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲಿ ರಾತ್ರಿ ನಾನು ಗುಡ್ಡಿಮಾಮ ದೇವಸ್ಥಾನ ಹತ್ರ ಲಾಂಡ್ರಿ ಇಸ್ತ್ರಿ ಅಂಗಡಿ ಮಾಡ್ತಿದ್ದೆ. ನಾವು 7 ಗಂಟೆಗೆ ಬಂದ್ ಮಾಡ್ಕೊಂಡು ಮನೆಗೆ ಹೋದ್ವಿ. 1 ಗಂಟೆ ಟೈಮ್ಗೆ ನಮಗೆ ಫೋನ್ ಬಂತು, ಬೆಂಕಿ ಹಚ್ಚಿ ಎಲ್ಲ ಸುಟ್ಟೋಗೈತೆ. ಚಿಕ್ಕ ಬಟ್ಟೆ ಇದ್ದು ಎಲ್ಲ ಸುಟ್ಟು ಬೂದಾಗಿ ಪ್ರೇಮನಂದು ಫೋನ್ ಮಾಡಿ 20 ವರ್ಷದಿಂದ ಇರ್ತೀವಿ. ಏನು ಹಿಡಿದು ಇವತ್ತಿನ ದಿವಸ ಹಂಗೆ ಆಯ್ತು ಅಂದ್ರೆ ಬೆಂಕಿ ಹಚ್ಚಿ